ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡೋಣ. ಏನೇನು ಚೇಂಜಸ್ ಆಗಿದೆ 2025 ಸ್ಕೀಮಲ್ಲಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಎರಡು ಇದಿರ್ತದೆ ಸೈಕಲ್. ಒಂದು ಫಿಸಿಕ್ಸ್ ಸೈಕಲ್, ಕೆಮಿಸ್ಟ್ರಿ ಸೈಕಲ್. ನೋಡಿ, ಫಿಸಿಕ್ಸ್ ಸೈಕಲ್ ಓಪನ್ ಮಾಡಿದ್ದೀವಿ. ಸೊ ಇದರಲ್ಲಿ ನೋಡಿ ಇಷ್ಟು ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ನು ಯಾವ ರೀತಿ ಡಿಫೈನ್ ಮಾಡಿದೆ ನೋಡಿ. ACES, ESC, AC, ESC ನಂತರ PSC. ಅಂದರೆ ಬೇರೆ ಬೇರೆ ಒಂದೊಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೂ ಬೇರೆ ಬೇರೆ ಅವರು ನೇಮ್ ಕೊಟ್ಟಿದ್ದಾರೆ. ಅಂದರೆ ಅದ್ರ ತಕ್ಕನಾಗೆ ಅದ್ರ ಕ್ರೆಡಿಟು ವೇರಿ ಆಗ್ತಾ ಹೋಗುತ್ತೆ. ಅದು ಡ್ರಾಯಿಂಗ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಸಾಫ್ಟ್ ಸ್ಕಿಲ್ಸ್ ಇರ್ಬೋದು. ಅರ್ಥ ಆಗ್ತಿದೆ. ಆಮೇಲೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವರು ಯಾವ್ಯಾವ ಸಬ್ಜೆಕ್ಟ್ನ ತೊಗೊಂತಾರೆ ಅದು ಇದ್ದಾರೆ. ಟೀಚಿಂಗ್ ಅವರ್ಸು ಇದೆ, ಪ್ರಾಕ್ಟಿಕಲ್ ಎಷ್ಟಿದೆ, ಮತ್ತು ಇಂಟರ್ನಲ್ ಮಾರ್ಕ್ಸ್ ಎಷ್ಟು. CI ಅಂದರೆ ಇಂಟರ್ನಲ್ಲು, SC ಅಂದರೆ ಎಕ್ಸ್ಟರ್ನಲ್. ಓಕೆನಾ. ESC ಅಂದರೆ ನೋಡಿ ಏನು ಸಬ್ಜೆಕ್ಟ್ ನೇಮ್ ಇದೆ. ಆಮೇಲೆ ಮ್ಯಾಥಮೆಟಿಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್ 1 ಅಂತ ತೊಗೊಂಡ್ರೆ ಬ್ರಾಂಚ್ ವೈಸು ಸಪ್ರೇಟ್ ಇದೆ. ಕಾಮನ್ ಆಗಿಲ್ಲ ನೋಡಿ. ಇಲ್ಲಿ ಸಿವಿಲ್ಗೆ ಬೇರೆ ಇದೆ, ಮೆಕ್ಯಾನಿಕಲ್ ಬೇರೆ, ಎಲೆಕ್ಟ್ರಿಕಲ್ ಬೇರೆ, CSC ಸ್ಟ್ರೀಮ್ ಬೇರೆ. ಸೊ ಅದೇ ರೀತಿ ಫಿಸಿಕ್ಸೇ ಇರ್ಬೋದು, ಕ್ಯಾಡೇ ಇರ್ಬೋದು, ಡ್ರಾಯಿಂಗ್ ಸಬ್ಜೆಕ್ಟು, ಅಥವಾ ಇಂಜಿನಿಯರಿಂಗ್ ಸೈನ್ಸ್ ಸಬ್ಜೆಕ್ಟ್ ಇರ್ಬೋದು. ಆವಾಗಲೇ ನಾವು ನೋಡಿದ್ವಲ್ಲ ನಡೆದ ASC, ESC ಅಂತ ಪ್ರೋಗ್ರಾಮ್ ಸ್ಪೆಸಿಫಿಕ್ ಲ್ಯಾಬು. ಸೊ ಪ್ರತಿಯೊಂದಕ್ಕೂ ಈ ಬ್ರಾಂಚ್ ವೈಸು ಸಪ್ರೇಟ್ ಸಬ್ಜೆಕ್ಟ್ ಇದೆ, ಸಪ್ರೇಟ್ ಲ್ಯಾಬ್ ಇದೆ. ಅರ್ಥ ಆಗ್ತಿದೆ. ಇಲ್ಲಿ ಕ್ರೆಡಿಟ್ಸ್ ಅಂತ. ಸೊ ಇಲ್ಲಿ ಕ್ರೆಡಿಟ್ ಬೇಸ್ಡು CBSE ಅಂದರೆ ಕ್ರೆಡಿಟ್ ಬೇಸ್ಡು ಕೋರ್ಸ್ ಇರೋದು ನಿಮಗೆ. ಸೊ ಅದ್ರ ಪ್ರಕಾರ ಪ್ರತಿಯೊಂದು ಸಬ್ಜೆಕ್ಟು ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟು, ಕ್ರೆಡಿಟ್ಸ್ ಎಷ್ಟು, ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಯಾರು ತೊಗೊತಾರೆ ಎಲ್ಲ ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಿದೆ ನೋಡಿ. ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸ್ ಅಂದರೆ ಏನಿರ್ತದೆ, ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಕೋರ್ಸ್ ಅಂದರೆ ಏನಿರ್ತದೆ, ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದರೆ ಏನಿರ್ತದೆ. ಓಕೆ, ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ನೀವು ಕಾಲೇಜಿಗೆ ಸೇರ್ತಿರಲ್ಲ, ಒಂದು ವೀಕಿಂದ 15 ಡೇಸ್ವರೆಗೂ ಮಾಡ್ತಾರೆ ಇದು. ಸೊ ಸ್ಟಾರ್ಟಿಂಗಲ್ಲಿ ಮಾಡ್ತಾರೆ ಇದು. ಓಕೆನಾ. ಅದೇ ರೀತಿ ACT ಆ್ಯಕ್ಟಿವಿಟಿ ಪಾಯಿಂಟ್ಸ್ ಪ್ರೋಗ್ರಾಮ್ ಅಂತ ಇದೆ. ಇದು ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸ್ ಮಾಡಲೇಬೇಕು. ಸೊ ರೆಗ್ಯುಲರ್ ಸ್ಟೂಡೆಂಟ್ಸ್ ಬಂದು 100 ಪಾಯಿಂಟ್ಸ್ಗೋಸ್ಕರ ಮಾಡಬೇಕು, 5 ಆ್ಯಕ್ಟಿವಿಟೀಸ್. ಅದೇ ರೀತಿ ಲ್ಯಾಟ್ರಲ್ ಎಂಟ್ರಿ ಅಂದರೆ ಡಿಪ್ಲೊಮಾ ಸ್ಟೂಡೆಂಟ್ಸು, ಅವರು 75 ಪಾಯಿಂಟ್ಸ್ ಮಾಡ್ತಾರೆ. ಅದೇ ರೀತಿ ಯಾರು ಸ್ಟೂಡೆಂಟ್ಸು ಚೇಂಜ್ ಆಫ್ ಕಾಲೇಜ್ ಮಾಡಿದ್ರೆ, 5th ಸೆಮ್ ಬಂದಿದ್ರೆ ಅವರು 50 ಪಾಯಿಂಟ್ಸ್ಗೋಸ್ಕರ ಮಾಡಬೇಕು. ಇಲ್ಲಿ ನಿಮ್ಮ ಆ್ಯಕ್ಟಿವಿಟಿ ಪಾಯಿಂಟ್ಸು SGP ಅಥವಾ CGP ಅದಕ್ಕೇನು ಕೌಂಟ್ ಆಗೋಲ್ಲ. ಆದರೆ ನೀವು ಇದನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು. ಸೊ ಅದೇ ರೀತಿ ನೋಡಿ, ಇಲ್ಲಿ UG ಸ್ಟ್ರೀಮಲ್ಲಿ ಬಂದರೆ ಯಾವ್ಯಾವ ಸ್ಟ್ರೀಮ್ಗೆ ಯಾವ ಸ್ಟ್ರೀಮ್ಗಳು ಸೇರ್ಕೊಳ್ಳುತ್ತೆ ಅಂತ. ಸಿವಿಲಲ್ಲೇ ನೋಡಿ 2 ಸ್ಟ್ರೀಮ್ ಇದೆ. ಓಕೆನಾ. ಮೆಕ್ಯಾನಿಕಲಲ್ಲಿ ನೋಡಿ ಎಷ್ಟೊಂದು ಜಾಸ್ತಿ ಇದೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಎಷ್ಟಿದೆ, CS ಅಲ್ಲಿ ಎಷ್ಟಿದೆ, ಎಲ್ಲ ಸ್ಟ್ರೀಮ್ಸ್ಗಳನ್ನ VTದವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಇದು ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮತ್ತೆ ಮ್ಯಾಥಮೆಟಿಕ್ಸ್ 2 ಇರುತ್ತೆ. ಕೆಮಿಸ್ಟ್ರಿ ಸೈಕಲ್ ಅಂತ ಇದು, ಅದು ಫಿಸಿಕ್ಸ್, ಇದು ಕೆಮಿಸ್ಟ್ರಿ. ಯಾರು ಫಸ್ಟ್ ಸೆಮಲ್ಲಿ ಅದು ತೊಗೊಂಡಿರೋ ಅದು ಅವ್ರಿಗೆ ಅದೇ ಇರುತ್ತೆ, ಇದು ಬೇರೆ. ಓಕೆನಾ. ಇಂಟ್ರೊಡಕ್ಷನ್ ಟು IA ಇರುತ್ತೆ, ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸು, ಪ್ರೋಗ್ರಾಮಿಂಗ್ ಲ್ಯಾಬು, ಕಮ್ಯುನಿಕೇಷನ್ ಸ್ಕಿಲ್ಲು. ಸೊ ಏನಂದ್ರೇನಪ್ಪ, ನೀವು ಇವಾಗ ಇಂಜಿನಿಯರಿಂಗ್ ಸೇರಾದ್ಮೇಲೆ ಮಿನಿಮಮ್ 5 to 6 ಸಬ್ಜೆಕ್ಟ್ಸ್ ಇರ್ತದೆ, ಲ್ಯಾಬ್ಸ್ ಇರ್ತವೆ. ಸೊ ನೀವು ಡೆಡಿಕೇಟೆಡ್ ಆಗಿ ನಾವು ಇಂಜಿನಿಯರಿಂಗ್ ಮಾಡಲೇಬೇಕಂತ ಇದ್ರವ್ರಿಗೆ ಆರಾಮಾಗಿ ಮಾಡಬೇಕಂದ್ರೆ ಇವಾಗ ಇಂಟರ್ನಲ್ ಮಾರ್ಕ್ಸು 50, ಎಕ್ಸ್ಟರ್ನಲ್ ಮಾರ್ಕ್ಸು 50. ಸ್ಕೋರಿಂಗ್ ಭಾಳ ಇದೆ. ಯಾಕಂದರೆ ಎಲ್ಲ ಫ್ಯಾಕಲ್ಟಿ ನೀವು ಕ್ಲೀನಾಗಿ ಎಲ್ಲ ಸಬ್ಜೆಕ್ಟ್ಸೆಲ್ಲ ಚೆನ್ನಾಗಿ ಓದಿ ಬರ್ದಾದ್ರೆ ಆರಾಮಾಗಿ 50ಕ್ಕೆ 50 ತೊಗೊಬೋದು. ಇನ್ನು ಎಕ್ಸ್ಟರ್ನಲ್ ಬರೀ ಒಂದು 20 ಮಾರ್ಕ್ಸ್ ತೆಗೆದ್ರು ಡಿಸ್ಟಿಂಕ್ಷನ್ ಬರ್ಬೋದು. ಸೊ ಇಲ್ಲಿ ಇಂಜಿನಿಯರಿಂಗಲ್ಲಿ ಡಿಸ್ಟಿಂಕ್ಷನ್ ಬಂದು ಬರೀ 70%. ಓಕೆನಾ. ಸೊ ಆರಾಮಾಗಿ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡ್ಬೋದು. ಇಲ್ಲಿ ನಿಮಗೆ ಅಸೈನ್ಮೆಂಟು, ಆ್ಯಕ್ಟಿವಿಟೀಸು, ಸೆಮಿನಾರ್ ಅಂತ ಭಾಳ ಈಸಿಯಾಗಿ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಇದೇ ರೀತಿ ನಾನು ಇವತ್ತು ನಿಮಗೆ ಫಿಸಿಕ್ಸ್ ಸೈಕಲ್ ಬಗ್ಗೆ ಹೇಳಿದ್ದೀನಿ, ಫಸ್ಟ್ ಇಯರ್ ಇಂಜಿನಿಯರಿಂಗ್ 2025 ಸ್ಕೀಮು. ಸೊ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಸೈಕಲ್ ಬಗ್ಗೆ ಹೇಳ್ತೀನಿ. ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.